ಹಲೋ ಮಕ್ಕಳೇ, ಪರೀಕ್ಷೆ ಚಾನಲ್ಗೆ ಸ್ವಾಗತ. ಅದನ್ನು ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿದಿರ ತಾನೇ? ಮಾಡಿಲ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುಳಿ. ಸಾಕಷ್ಟು ದಿನಗಳಿಂದ ಕೇಳ್ತಿದ್ದೀರಾ, ಮ್ಯಾಮ್ ಎಲ್ಲಿ ಹೋಗ್ಬಿಟ್ಟಿದ್ದೀರಾ, ಇಂಗ್ಲೀಷ್ ಕ್ಲಾಸೇ ಬರ್ತಿಲ್ಲ ಏನು ಅಂತ. ಇಲ್ಲೇ ಇದ್ದೀನಿ, ನಿಮಗೋಸ್ಕರ ನಿಮ್ಮ ಕ್ಲಾಸ್ಗೋಸ್ಕರ ಪ್ರಿಪೇರ್ ಆಗ್ತಿದ್ವಿ. ಆ್ಯಂಡ್ ಇವತ್ತಿನ ಒಂದು ಕ್ಲಾಸಲ್ಲಿ ದ ಬ್ಲೈಂಡ್ ಬಾಯ್ ಇದೆಲ್ಲ, ಅದರ ಒಂದು ಸಮ್ಮರಿನ ಡಿಸ್ಕಸ್ ಮಾಡೋಣ. ಒಂದು ನಿಮಿಷ ಇರಿ, ಏನು ಎಕ್ಸಾಮ್ಗೆ ಬೇಕಿರುವಂಥ ಪಾಯಿಂಟರ್ಸೇ ನಾನು ಕವರ್ ಮಾಡೋದು. ಸೊ ಈ ಒಂದು ಚಾಪ್ಟರು ಆ್ಯಕ್ಚುಲಿ ನಾನು ಇವು ಕೊಡ್ತಿದ್ದೀನಲ್ಲ, ಅದೊಂದು ಬಿಗ್ ಗಿಫ್ಟ್ ಅಂತ ನಾನು ನಿಮ್ಗೆ ಹೇಳ್ಬೋದು. ಏನು ಈ ಗಿಫ್ಟಲ್ಲಿ ಏನೇನಿರುತ್ತೆ ಮಕ್ಕಳೇ, ಈ ಒಂದು ಚಾಪ್ಟರಿನ ಕಂಪ್ಲೀಟ್ ಸಮರಿ ಇರುತ್ತೆ. ನೀವು ಇವಾಗ ಅಕಸ್ಮಾತ್ ನಾನು ಬ್ಲೈಂಡ್ ಬಾಯ್ದು ಎಕ್ಸ್ಪ್ಲನೇಷನ್ ನೋಡಿದರೆ, ಆ ಒಂದು ಎಕ್ಸ್ಪ್ಲನೇಷನಲ್ಲಿ ಓಕೆ ನಾಳೆ ಬೆಳಗ್ಗೆ ನಿಮ್ಗೆ ಎಕ್ಸಾಮ್ ಇದ್ದರೆ ಮ್ಯಾಮ್ ನಾನು ತಿರ್ಗಾ ಎಕ್ಸ್ಪ್ಲನೇಷನ್ ನೋಡ್ಬೋದಾ ಅಥವಾ ತಿರ್ಗಾ ಅದನ್ನೇ ನೋಡ್ತಾ ಇರಬೇಕಾ ಅಂತ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಬೇಡ, ನೀವು ಸಮ್ಮರಿನ ನೋಡಿದ್ರೆ ಸಾಕು. ಬಿಕಾಸ್ ರಿವೈಸ್ ಮಾಡೋದಕ್ಕೆ ನನ್ನ ಸಮ್ಮರಿ ಕ್ಲಾಸಸ್ಸು ದ ಬೆಸ್ಟ್ ಅಂತ ಹೇಳ್ಬೋದು. ಸೊ ನಾನು ಅದಕ್ಕಿಂತ ಮುಂಚೆ ಪರೀಕ್ಷೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂದ್ಕೊತೀನಿ. ಇಲ್ಲ ಅಂದರೆ ಪಾಸ್ ಮಾಡಿ, ಬಿಡಬೇಡಿ, ಪಾಸ್ ಮಾಡಿಬಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಪಸ್ ಬಂದು ನನ್ನ ಕ್ಲಾಸನ್ನು ನೋಡಿ. ಬಿಕಾಸ್ ಇಲ್ಲಿ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜು ಎಲ್ಲ, ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜು, ಕನ್ನಡ ಫಸ್ಟ್ ಲ್ಯಾಂಗ್ವೇಜು, ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜು, ಹಿಂದಿ ಥರ್ಡ್ ಲ್ಯಾಂಗ್ವೇಜು, ಮತ್ತು ನಿಮ್ಮ ಎಲ್ಲ ಕೋರ್ ಸಬ್ಜೆಕ್ಟ್ಸ್ನ ನಾವು ನಿಮಗೆ ಹೇಳ್ಕೊಡ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಕ್ಲಾಸ್ನ ತುಂಬ ಎಂಜಾಯ್ ಮಾಡ್ತೀರಾ ಅಂತ ನಾನು ಅಂದ್ಕೊತೀನಿ. ಸೊ ಇವಾಗ ಈ ಒಂದು ಪದ್ಯದ ಸಮ್ಮರಿನ ನೋಡೋಣ ಬನ್ನಿ. ಸೊ ದ ಬ್ಲೈಂಡ್ ಬಾಯ್ ಏನಿದೆ, ಅದು ಕೋಲಿ ಸಿಬರ್ ಅವ್ರು ಬರೆದಿರುವಂತಹ ಒಂದು ಪದ್ಯ. ಈ ಪದ್ಯ ನಿಮಗೆ ಮೆಮೊರೈಸೇಷನ್ಗಿದೆ ಮಕ್ಕಳೇ. ತಿರ್ಗಾ ಕೇಳಿಸ್ಕೊಳ್ಳಿ, ಮೆಮೊರೈಸೇಷನ್ಗಿದೆ. 4 ಅಂಕಗಳು ಈಸಿ, ಯಾರೂ ನಿಮ್ಮಿಂದ ಕಿತ್ಕೊಳ್ಳೋಕ್ಕಾಗಲ್ಲ. ಈ ಒಂದು ಪದ್ಯವನ್ನು ನೀವು ಪ್ರಾಕ್ಟೀಸ್ ಮಾಡಿ ಕರೆಕ್ಟಾಗಿ ಕಲ್ತ್ಬಿಟ್ರೆ ಓಕೆನಾ. ದ ಬ್ಲೈಂಡ್ ಬಾಯ್ ಏನಿದೆ, ಈ ಒಂದು ಹುಡುಗ ಹುಟ್ಟಿದಾಗಿಂದಾನೆ ಬ್ಲೈಂಡ್ ಆಗಿದ್ದ. ಅವನಿಗೆ ಕಣ್ಣು ಕಾಣಿಸಲ್ಲ, ಯಾವುದೇ ರೀತಿಯಾದ ಒಂದು ಲೈಟ್ ಅಥವಾ ಒಂದು ಬೆಳಕು ಅವನಿಗೆ ಕಾಣಿಸಲ್ಲ. ಅವನಿಗೆ ಸನ್ನಿನ ಒಂದು ವಾರ್ಮ್ತ್ ಫೀಲ್ ಆಗುತ್ತೆ. ಬಟ್ ಸನ್ ಮೇಲ್ ಬರೋದಾಗಿರಲಿ, ಕೆಳಗೋಗೋದಾಗಿರಲಿ, ಹೇಗೆ ಅದು ಹೇಗೆ ಒಂದು ಡೇ ಕಾಣುತ್ತೆ, ಹೇಗೆ ಒಂದು ನೈಟ್ ಕಾಣುತ್ತೆ ಅನ್ನೋದನ್ನು ಅವನಿಗೆ ಚೂರು ಐಡಿಯಾ ಇರಲ್ಲ, ಆಯಿತಾ. ಸೊ ಅವನಿಗೆ ಇನ್ನೊಂದೇನು ಅರ್ಥ ಆಗಲ್ಲ ಅಂದರೆ, ಹೇಗೆ ಸನ್ನು ಈ ದಿನ ಆಗೋದು ಮತ್ತು ರಾತ್ರಿ ಆಗೋದಕ್ಕೆ ರೆಸ್ಪಾನ್ಸಿಬಲ್ ಅನ್ನೋದು ಅವನಿಗೆ ಗೊತ್ತಾಗಲ್ಲ. ಬಿಕಾಸ್ ಅವನಿಗೆ ಕಣ್ಣು ಚೂರು ಕಾಣಲ್ಲ. ಸೊ ಅವನೇನಂತಾನೆ, ಅವನು ಯಾವಾಗ ಎದ್ದಿರ್ತಾನೋ ಆವಾಗಲೇ ಅವನಿಗೆ ದಿನ, ಯಾವಾಗ ಮಲಗಿರ್ತಾನೋ ಆವಾಗಲೇ ಅವನಿಗೆ ರಾತ್ರಿ. ಸೊ ಅವನು ಈ ರೀತಿಯಾದ ಡಿಫ್ರೆನ್ಸಿಯೇಷನ್ನು ಮಾಡ್ಕೊತಾನೆ ದಿನ ಮತ್ತು ರಾತ್ರಿಯ ನಡುವೆ. ಸೊ ಅವನಿಗೆ ಇನ್ನೊಂದೇನು ಅರ್ಥ ಆಗಲ್ಲ ಅಂದರೆ, ಎಲ್ಲ ಜನ ಬಂದ್ಬಿಟ್ಟು ಏ ಪಾಪ ಇವನಿಗೆ ಕಣ್ಣು ಕಾಣಲ್ಲ, ಅಯ್ಯೋ ಪಾಪ ಇವನ ಜೀವನ ಹೆಂಗಿರ್ಬೋದು ಅಂತ ಅಂತಾರಲ್ಲ, ಆವಾಗ ಅವನು ತುಂಬ ಫ್ರಸ್ಟ್ರೇಟ್ ಆಗ್ತಾನೆ, ಕೋಪ ಬರುತ್ತೆ. ಆದರೂ ಅವ್ನು ಪೇಷನ್ಸಿಂದ ಇವರ ಒಂದು ಮಾತನ್ನು ಕೇಳ್ತಾನೆ. ಅವನಿಗೇನು ಅರ್ಥ ಆಗಲ್ಲ ಅಂದರೆ, ಯಾಕೆ ಜನಗಳು ಇವನು ನೋಡಿ ಅಷ್ಟು ದುಃಖ ಪಡ್ತಾ ಇದ್ದಾರೆ, ಯಾಕೆ ಅವನು ನೋಡಿ ಜನಗಳು ಪಾಪ ಅಂತಿದ್ದಾರೆ. ಬಿಕಾಸ್ ಅವ್ನಿಗೆ ಒಂದೇನು ಅರ್ಥ ಆಗಲ್ಲ ಅಂದರೆ, ಕಣ್ಣು ಕಾಣ್ದರೆ ಅವನು ಏನು ಮಿಸ್ ಮಾಡ್ತಿದ್ದಾನೆ ಅನ್ನೋದನ್ನು ಅವನಿಗೆ ಗೊತ್ತಿರಲ್ಲ. ಅರ್ಥ ಆಯ್ತಾ. ಸೊ ಅವನೇನಂತಾನೆ, ಈ ಒಂದು ಕತ್ತಲೆಯಲ್ಲಿ ಅವನ ಒಂದು ಜೀವನದಲ್ಲಿ ಅವನು ಬ್ಲೈಂಡ್ ಆಗಿದ್ರೂ ಕೂಡ ಅವನ ಬೇರೆಯವ್ರು ಇವನು ನೋಡಿ ದುಃಖ ಪಡ್ತಿದ್ದಾರೆ ಅಂತ ತಲೆಯಲ್ಲಿ ಇಟ್ಕೊಂಡು ಅವನಿಗೆ ದುಃಖ ಪಡೋಕ್ಕೆ ಇಷ್ಟ ಇಲ್ಲ. ಬಟ್ ಅವನೇನಂತಾರೆ, ಅದ್ರ ಬಗ್ಗೆ ನನಗೇನು ಐಡಿಯಾನೇ ಇಲ್ಲ ಅಲ್ವಾ. ಸೊ ನಾನು ನನ್ನ ಹ್ಯಾಪಿ ಪ್ಲೇಸ್ನ ಯಾಕೆ ಬಿಟ್ಕೊಳ್ಳಿ. ಸೊ ಅವನಂತಾನೆ ಐ ಆಮ್ ದ ಕಿಂಗ್ ಅಂತಾರೆ. ಅವನು ಈ ಒಂದು ಕತ್ತಲೆಯ ಒಂದು ಜೀವನ ಇದೆಯಲ್ಲ, ಅದರಲ್ಲೇ ಅವನು ಒಬ್ಬ ಕಿಂಗ್ ಅಂತ ಹೇಳ್ತಾರೆ. ಸೊ ಇನ್ ರಿಯಾಲಿಟಿ ಅವನಿಗೆ ಕಣ್ಣು ಕಾಣಲ್ಲ, ಹೀ ಈಸ್ ಜಸ್ಟ್ ಬ್ಲೈಂಡ್. ಓಕೆನಾ ಮಕ್ಕಳೇ. ಸೊ ಈ ರೀತಿಯಾಗಿ ನಾನು ಒಂದು ಈ ಲೆಸನ್ ಓದ್ಮೇಲೆ ಒಂದು ಅರ್ಥ ಮಾಡ್ಕೊಂಡಿತ್ತು. ಆ್ಯಂಡ್ ಫ್ಯೂಚರಲ್ಲೂ ಏನಂದರೆ, ಯಾರನ್ನೂ ನೋಡಿ ಪಾಪ ಇವ್ರ ಜೀವನ ಎಷ್ಟು ವರ್ಸ್ಟ್ ಅಲ್ವಾ ಅಂತ ಕೂಡ ನಾನು ಹೇಳಲ್ಲ. ಯಾಕೆ ಹೇಳಲ್ಲ ಅಂದರೆ, ಅವ್ರ ಜೀವನದಲ್ಲಿ ಅವ್ರು ಹೆಂಗಿರ್ತಾರೋ ಅವ್ರು ಖುಷಿಯಾಗಿರ್ತಾರೆ. ಅರ್ಥ ಆಯ್ತಾ. ನಾವು ನಮ್ಮ ಜಜ್ಮೆಂಟ್ಸ್ನ ಪಾಸ್ ಮಾಡೋದು ಒಳ್ಳೇದಲ್ಲ. ಅವ್ರು ಬ್ಲೈಂಡ್ ಆಗಿದ್ರೆ ಏನು, ಮೋಸ್ಟ್ಲಿ ಅವ್ರು ನಮ್ಗಿಂತ ಜಾಸ್ತಿ ಖುಷಿಯಾಗಿರ್ಬೋದು ತಾನೆ. ಅದಂತ ನಾವು ಹೋಗ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡೋದೆಲ್ಲ ನಿಲ್ಲಿಸ್ಬಾರ್ದು, ಅದನ್ನು ಮಾಡಬೇಕು. ಬಟ್ ಅವರು ನೋಡಿ ಪಾಪ ಅಯ್ಯೋ ಇವ್ರದ್ದೇನಪ್ಪ ಜೀವನ ಅಂತ ನಾವು ಅಂದ್ಕೊಳ್ಬಾರ್ದು. ಓಕೆನಾ. ಅದು ನನ್ನ ಕಡೆಯಿಂದ ನಿಮಗೆ ಒಂದು ಪುಟ್ಟದಾದಂಥ ಒಂದು ಲೈಫ್ ವ್ಯಾಲ್ಯೂ ಅಂತ ಹೇಳ್ಬೋದು. ಬಟ್ ಈ ಒಂದು ಪದ್ಯದ ಈ ಒಂದು ಸ್ಲೈಡಲ್ಲಿ ನಾನು ಹಾಕಿರುವಂತಹ ಪ್ರತಿಯೊಂದು ಪಾಯಿಂಟರ್ ನೀವು ಜ್ಞಾಪಕ ಇಟ್ಕೊಂಡ್ರೆ, ಎನಿ 3 ಮಾರ್ಕರ್ ಮತ್ತು 4 ಮಾರ್ಕರು ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ ಅಂತ ನಾನು ಹೇಳ್ಬೋದು. ಮ್ಯಾಮ್ ಮತ್ತು PYQs ಎಲ್ಲಿ
ಯಾಕೆ ಕೊಟ್ಟಿಲ್ಲ PYQs ಇದು ಕೇಳ್ತಾನೆ ಇರ್ತೀರಾ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು PYQs ಮತ್ತು ಚಾಪ್ಟರ್ ಸಮರಿನ ಹಾಕಿದ್ದೀವಿ. ಅದೆಲ್ಲ ನೀವು ಅವೈಲ್ ಮಾಡ್ಬೋದು. ಬಟ್ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ, ಬಿಕಾಸ್ ಸಬ್ಸ್ಕ್ರೈಬ್ ಮಾಡೋದು ತುಂಬ ತುಂಬ ಮುಖ್ಯ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನನ್ನ ಬೇರೆ ಕ್ಲಾಸಸ್ನ ಕೂಡ ನೋಡಿ, ಬೇರೆ ಟೀಚರ್ಸ್ ಕ್ಲಾಸಸ್ನ ಕೂಡ ನೋಡಿ. ಆದರ್ಶ್ ಸರ್ ಆಗಿರಲಿ, ಹರ್ಷಿತಾ ಮ್ಯಾಮ್ ಆಗಿರಲಿ, ಕಾರ್ತಿಕ್ ಸರ್ ಆಗಿರಲಿ, ಇವರೆಲ್ಲರ ಕ್ಲಾಸಸ್ಸು ನೋಡೋದನ್ನು ಮರಿಬೇಡಿ. ಅದನ್ನು ಹೇಳ್ತಾ ಮಕ್ಕಳೇ, ಈ ಒಂದು ಚಾಪ್ಟರಿನ ಅಂತ್ಯಕ್ಕೆ ಬಂದಿದ್ದೀವಿ, ಈ ಒಂದು ಕ್ಲಾಸಿನ ಅಂತ್ಯಕ್ಕೆ ಬಂದಿದ್ದೀವಿ. ಟಾಟಾ, ಬಾಯ್ ಬಾಯ್.